ದಕ್ಷಿಣ ಕರ್ನಾಟಕ ಭಾಗದಲ್ಲೂ ಮಳೆ ಅಬ್ಬರಿಸ್ತಾ ಇದೆ. ವರುಣಾಘಾತಕ್ಕೆ ಹಲವು ಜಿಲ್ಲೆಗಳಲ್ಲಿ ಹತ್ತಾರು ಅವಾಂತರಗಳೇ ಸೃಷ್ಟಿಯಾಗಿದೆ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ನದಿಗಳಿಗೆ ಜೀವಕಳೆ ಬಂದಿದೆ. ಜಲಪಾತ ಧುಮ್ಮಿಟ್ಟಿವೆ. ಜಲಾಶಯಗಳಲ್ಲಿ ನಿಧಾನಕ್ಕೆ ನೀರು ಸಂಗ್ರಹವಾಗ್ತಿದೆ. ಮಲೆನಾಡ ಜಿಲ್ಲೆಗಳು ಮತ್ತು ಹಳೆ ಮೈಸೂರು ಭಾಗದಲ್ಲೂ ಮಳೆ ಚುರುಕು ಪಡೆದುಕೊಳ್ತಿದೆ. ಕೊಡಗು ಭಾಗದಲ್ಲಿ ಮಳೆ ಚುರುಕು, ಹಾರಂಗಿಗೆ ಹುರುಪು. ಕೊಡಗು ಜಿಲ್ಲೆಯಲ್ಲಿ ತಡವಾಗಿ ವರುಣ ಕರುಣೆ ತೋರಿದಂತಿದೆ. ನಿನ್ನೆಯಿಂದ ಮಳೆ ಬಿರುಸು ಪಡೆದುಕೊಳ್ಳಲಾರಂಭಿಸಿದೆ. ಹಾರಂಗಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದ್ದು ಡ್ಯಾಂನ ನೀರಿನ ಮಟ್ಟ 4 ಅಡಿ ಏರಿಕೆಯಾಗಿದೆ. ಚಿಕ್ಲಿಹೊಳೆ ಜಲಾಶಯವು ತುಂಬಲಾರಂಭಿಸಿದೆ. ಗಾಳಿ ಸಹಿತ ಮಳೆಗೆ ಕುಶಾಲನಗರದ ಕಾವೇರಿ ನಿಸರ್ಗಧಾಮದ ಪಾರ್ಕಿಂಗ್ ಪ್ರದೇಶದಲ್ಲಿ ಹಲವು ಕಾರುಗಳ ಮೇಲೆ ಮರದ ಕೊಂಬೆ ಬಿದ್ದಿತ್ತು. ಅತ್ತ ಮರಗಳು ಬಿದ್ದ ಪರಿಣಾಮ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಮಡಿಕೇರಿಯ ಯವಕಪಾಡಿ, ಕಬ್ಬಿನಕಾಡು ವ್ಯಾಪ್ತಿಯಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಜುಲೈ 9ರ ತನಕ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮೈದುಂಬಿದ ಜೋಗ ಜಲಪಾತ, ಪ್ರವಾಸಿಗರ ದಂಡು. ಶಿವಮೊಗ್ಗ ಭಾಗದಲ್ಲಿ ಮಳೆ ಚುರುಕಾಗಿದೆ. ತುಂಗಭದ್ರಾ, ವರದಾ, ಶರಾವತಿ ನದಿಗಳು ತುಂಬಿ ಹರಿದಿವೆ. ಗಾಜನೂರಿನ ತುಂಗಾ ಡ್ಯಾಂ, ಲಿಂಗನಮಕ್ಕಿ ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗಿದ್ದು ವಿಶ್ವವಿಖ್ಯಾತ ಜೋಗ ಫಾಲ್ಸ್ ಮೈದುಂಬಿ ಹರಿದಿದೆ. ಶಿವಮೊಗ್ಗ ಭಾಗದಲ್ಲಿ ಮಳೆಯಾಗ್ತಾ ಇರುವುದರಿಂದ ದಾವಣಗೆರೆ ಜಿಲ್ಲೆಯ ಹರಿಹರ, ಹೊನ್ನಾಳಿ, ನ್ಯಾಮತಿ ಭಾಗದಲ್ಲಿ ಹರಿಯುವ ನದಿಯಲ್ಲಿ ನೀರು ಹೆಚ್ಚಾಗಿದ್ದು ಜನ ಸಂತಸಗೊಂಡಿದ್ದಾರೆ. ಚಿಕ್ಕಮಗಳೂರಿನ ಮೂಡಿಗೆರೆಯ ಚಾರ್ಮಾಡಿ ಘಾಟ್ ವಾತಾವರಣ ಕ್ಷಣಕ್ಕೂ ಬದಲಾಗ್ತಿದೆ. ಒಮ್ಮೆ ದಟ್ಟ ಮಂಜು, ಕ್ಷಣದಲ್ಲಿ ಧಾರಾಕಾರ ಮಳೆಯಿಂದಾಗಿ ಪ್ರವಾಸಿಗರು ದಿಲ್ ಖುಷಿಯಾಗಿದ್ದಾರೆ. ಮಲೆಯ ಮಾರುತದಲ್ಲಿ ಮೋಡಗಳ ಚಿತ್ತಾರದ ದೃಶ್ಯ ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮೂಡಿಗೆರೆಯ ತ್ರಿಪುರದಲ್ಲಿ ಮಳೆಗೆ ಮರ ಬಿದ್ದು ಮನೆ ಮೇಲ್ಛಾವಣಿ, ಕಾರು ಜಖಂಗೊಂಡಿದೆ. ಬಕ್ಕಿ ಗ್ರಾಮದ ಬಳಿ ರಸ್ತೆ ಮೇಲೆ ಮರ ಬಿದ್ದು ದಾರದಹಳ್ಳಿ, ಬಕ್ಕಿ, ಗೌಡಹಳ್ಳಿ ಸಂಪರ್ಕಿಸುವ ರಸ್ತೆ ಸಂಚಾರ ಬಂದಾಯಿತು. ಹಾಗೆ ಬಡವನ ದಿಣ್ಣೆಯಲ್ಲಿ ಬೃಹತ್ ಮರ ಉರುಳಿ ಮನೆಗೆ ಹಾನಿಯಾಗಿತ್ತು. ಮಹಿಳೆ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮತ್ತೊಂದೆಡೆ ಉಡುಪಿಯ ಹೆಬ್ರಿಯಲ್ಲಿನ ಕೂಡ್ಲು ಫಾಲ್ಸ್ ಧುಮ್ಮಿಟ್ಟಿದೆ. ಎತ್ತರದ ಬಂಡೆ ಮೇಲಿನಿಂದ ಉಕ್ಕುವ ಜಲಪಾತ ನೋಡಲು ಮನಮೋಹಕವಾಗಿದೆ. ಆದರೆ ಪ್ರವಾಸಿಗರಿಗೆ ನಿರ್ಬಂಧಿಸಲಾಗಿದೆ. ಅತ್ತ ಹಾಸನದ ಸಕಲೇಶಪುರದ ಅರೇಹಳ್ಳಿ ಬೀದಿಯ ಡಾಲರ್ಸ್ ಕಾಲೋನಿಯಲ್ಲಿ ನಿರ್ಮಿಸಲಾಗುತ್ತಿದ್ದ ತಡೆಗೋಡೆ ಗಾಳಿ ಸಹಿತ ಮಳೆಗೆ ಕುಸಿದಿದೆ. ಮಧು, ಅಬ್ದುಲ್ ಮುನಾಫ್ ಅನ್ನೋರ ಮನೆಗಳು ಜಖಂಗೊಂಡಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಡವಾಗಿ ಆದರೂ ಮಳೆಯಾಗ್ತಾ ಇರುವುದರಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡುತ್ತಿದೆ. ಬ್ಯೂರೋ ರಿಪೋರ್ಟ್, TV9.